ಎಂ.ಐ ಅಥವಾ ಮಲ್ಲಪ್ಪ ಜೋತಾವರ್ ಇನ್ನೇನು ಬಂದೇ ಬಿಡ್ತು. ಚುನಾವಣಾ ಫಲಿತಾಂಶ ಘೋಷಣೆ ಆಗುವಂಥದ್ದು ಕ್ಷಣಗಣನೆ ಆರಂಭ ಆಗ್ಯದ. ಎಲ್ಲರೂ ತಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಮೋದಿಯವರು ಮತ್ತು ಅವರ ಸಹಕಾರಿಗಳು ನಾವು ಗೆದ್ದಿದ್ದೀವಿ ಅಂತ ಹೇಳಿದರೆ, ನಮ್ಮ ಇಂಡಿಯಾ ಗಠಬಂಧನ್ ಅವರು ಕೂಡ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಬ್ಬರಿಗೂ ಒಂದು ಅಗ್ನಿ ಪರೀಕ್ಷೆ, ಎಲ್ಲರಿಗೂ ಅಗ್ನಿ ಪರೀಕ್ಷೆ, ಇತಿಹಾಸವನ್ನು ಹೊಸ ಇತಿಹಾಸವನ್ನು ಬರೆಯುವಂಥ ಪ್ರಯತ್ನ. ಯಾಕಂದ್ರೆ ಭಾರತದ ಇತಿಹಾಸದಲ್ಲೇ ಇಲ್ಲಿವರೆಗೆ ನೋಡಿದ್ರೆ ಇಂಥ ಒಂದು ತುರ್ಸಿನ ಚುನಾವಣೆ ನಡೆದದ ಅಂತ ಅನಿಸಿಲ್ಲ. ಇಲ್ಲಂತಲ್ಲ, ವಿಶೇಷವಾಗಿ ಇಂದಿರಾ ಅವರು ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಅದರ ನಂತರ ದಿನದಲ್ಲಿ ಜಬರ್ದಸ್ತ್ ಐತಿಹಾಸಿಕವಾದಂಥ ಒಂದು ಚುನಾವಣೆ ಆಗಿತ್ತು. ಅದರಲ್ಲಿ ಇಂದಿರಾ ಗಾಂಧಿ ಅವರು ಸೋತಿದ್ರು ಅನ್ನೋದನ್ನು ನಾವು ನೆನಪಿಸ್ಕೋಬೇಕಾಗಿದೆ. ಈ ಸಂದರ್ಭದಲ್ಲೇ ಕೆಲವೊಂದಿಷ್ಟು ಆಗಿದಾವೆ, ಆದರೂ ಅವೆಲ್ಲಕ್ಕಿಂತ ಮಿಕ್ಕಿದ್ದೇನೋ ಇದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಇವತ್ತ ಎರಡೂ ಪಕ್ಷಗಳಿಗೆ, ವಿರೋಧ ಪಕ್ಷಕ್ಕಾಯಿತು, ಆಡಳಿತಾರೂಢ ಪಕ್ಷಕ್ಕಾಯಿತು, ಅಳಿವು ಉಳಿವಿನ ಪ್ರಶ್ನೆ. ಯಾಕಂದ್ರೆ ಇಲ್ಲಿಯವರೆಗೆ ಕಳೆದ 60-65 ವರ್ಷಗಳಿಂದ BJP ಬೇರೆ ಬೇರೆ ಹೆಸರುಗಳಿಂದ, ಜನಸಂಘ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ರೈಟ್ ವಿಂಗ್ ಆಗಿರ್ಬೋದು, ಅಥವಾ ಒಂದು ನಮ್ಮ RSS ನೆಲೆಗಟ್ಟಿನಲ್ಲಿ ಇರ್ಬೋದು, ಒಂದು ವಿರೋಧ ಪಕ್ಷ ಕಾರ್ಯ ಮಾಡ್ತಾ ಬಂದು ಕೊನೆಗೆ ವಾಜಪೇಯಿ ಕಾಲದಲ್ಲಿ ಅಧಿಕಾರ ನಡೆದಿದ್ದು. ಆದರೂ ಅದು ಅಧಿಕಾರ ಭಾಳ ದಿನ ನಡೆಯದೆ ಹೋದಿದ್ದು, ಶೈನಿಂಗ್ ಇಂಡಿಯಾ ಶೈನ್ ಆಗದೆ ಹೋದಿದ್ದು. ನಂತರದಲ್ಲಿ ಈಗ ಮೋದಿಯವರ ಸಮಯದಲ್ಲಿ ಅದ ಒಂದು ದೊಡ್ಡ ಹಂತಕ್ಕೆ ಒಂದು ಸತತ ನಿರಂತರವಾಗಿ 2 ಸಲ ಆಯ್ಕೆ ಆಗಿದೆ, ಇನ್ನು 3ನೇ ಸಲ ಟ್ರೈ ಮಾಡ್ತಾ ಇದೆ. ಈ ಒಂದು ಸಮಯದಲ್ಲೇ ವಿರೋಧ ಪಕ್ಷ ಅನ್ನುವಂಥದ್ದು ಏನಿತ್ತು, ಒಂದು ರೈಟ್ ವಿಂಗ್ ಇದ್ದು, ಅದು ಇವತ್ತು ಬಹಳ ಪ್ರಬಲ ಆಗಿದೆ. ರೈಟ್ ವಿಂಗ್ ಅಂದರೆ ಗೊತ್ತಾಗ್ತದೆ, BJP ಮತ್ತು ಅವ್ರ ಸಂಘಟಕರು ಅಂತೇಳಿ. RSS ಬರ್ತದೆ, ಅದರಲ್ಲೇ BJPಯಲ್ಲೇ ಮುಂದೆ ವಿಶ್ವ ಹಿಂದೂ ಪರಿಷತ್ ಬರ್ತದೆ. ಇವೆಲ್ಲ ಬೇರೆ ಬೇರೆ ಹೆಸರು ಇರ್ಬೋದು ಸಾಂಘಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ. ಬಟ್ ಇವರೆಲ್ಲರೂ ಒಂದೇ ಉದ್ದೇಶ ಏನಪ್ಪ ಅಂದರೆ ಈ ದೇಶದ ಚುಕ್ಕಾಣಿ ಹಿಡ್ಕೋಬೇಕು ಅನ್ನುವಂಥದ್ದು, ಮತ್ತು ದೇಶಭಕ್ತಿ ನೆಲೆಗಟ್ಟಿನಲ್ಲೇ ಮತ್ತು ಇನ್ನೂ ಅನೇಕ ಅವ್ರ ವಿಚಾರಧಾರೆ ನೆಲೆಗಟ್ಟಿನಲ್ಲೇ ಅಧಿಕಾರ ಹಿಡಿಬೇಕು ಅಂತ ಹೇಳಿದ್ದು. ಆದರೆ ಆ ನೆಲೆ ಹಿಡಿದು ಬಿಟ್ಟಿದ್ದಾರೆ ಆ ಮಾತು ಬೇರೆ. ಈ ಸಲ ಆ ಅಧಿಕಾರ ಮುಂದುವರಿತದೇನು ಅನ್ನುವಂಥದ್ದು. ಈಗಾಗಲೇ ಕಾಂಗ್ರೆಸ್ ನಮಗೆ ನಿಮಗೆ ಗೊತ್ತದಾಗ ಕಾಂಗ್ರೆಸ್ ಮುಕ್ತ ಆಗಲಿಲ್ಲ ದೇಶ, ಎಷ್ಟು ಮಾತ್ರ ಸತ್ಯ. ಏನೋ ಪ್ರಯತ್ನ ಮಾಡಿದ್ರು ಮೋದಿಯವರು, ಆದರೆ ಸಾಕಷ್ಟು ಯಶಸ್ವಿನೂ ಅವರು. ಈ ಸಲ ಕಾಂಗ್ರೆಸ್ ಪೂರ್ತಿ ಮುಕ್ತ ಆಗ್ತಿತ್ತೋ ಏನೋ. ಅವ್ರು ನಿಜವಾಗಿಯೂ ಅವ್ರು ಕೊಟ್ಟಂಥ ಆಶ್ವಾಸನೆಗಳನ್ನು ಪೂರೈಸಿದ್ರ, ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ, ಪ್ರತಿ ಬಡವನಿಗೂ 15 ಲಕ್ಷ ರೂಪಾಯಿಗಳನ್ನ, ಇನ್ನೂ ಅನೇಕ ಘೋಷಣೆ ಮಾಡಿದ್ರು ಅವರು. ಅವೆಲ್ಲವೂ ನಿರ್ವಹಿಸಿದ್ರೆ ಇವತ್ತು ಮೋಸ್ಟ್ಲಿ ಕಾಂಗ್ರೆಸ್ ಮುಕ್ತ ಆಗೇ ಬಿಡ್ತೈತೇನೋ. ಆದ್ರೆ ಅವ್ರು ಮಾಡಿದ್ದಕ್ಕಾಗಿ, ಎಲ್ಲ ಜುಮ್ಲಾ ಅಂತ ಹೇಳಿದ್ದಕ್ಕಾಗಿ ಇವತ್ತು ಮತ್ತೆ ಏನು ಕಾಂಗ್ರೆಸ್ ಪ್ಯಾರಡೈಸ್ ಲಾಸ್ಟ್ ಆಗಿತ್ತು, ಪ್ಯಾರಡೈಸ್ ರಿಗೇನ್ ಆಗಲಿಕ್ಕತ್ತದಂತ ಬೇರೆ ಬೇರೆ ರೂಪದಿಂದ. ಯಾಕಂದ್ರೆ ಒಂದು ಕಮಂಡಲ್ ಹಿಡ್ಕೊಂಡು BJP ನಂತರದಲ್ಲಿ ಮಂಡಲದ ವಿಚಾರ ತೆಗೆದುಕೊಂಡು ಬಲಿಷ್ಠ ಆಗ್ತಾ ಬಂದು 2014ಗೆ ಒಂದು ಜಬರ್ದಸ್ತ್ ಅಂತ ಒಂದು ಏನಪ್ಪಾ ಅಂತಂದ್ರೆ ಈ ಮೆಜಾರಿಟಿಯನ್ನು ಮಾಡಿಕೊಂಡು, ಅದರ ಪರಿಣಾಮ 2019ರಲ್ಲೂ ಆಗಿ 2019ರಿಂದ ಇನ್ನೂ ಜಬರ್ದಸ್ತ್ ಆದಂಥ ಒಂದು ಸರ್ಕಾರವನ್ನು ಮಾಡಿದ್ದ. ಈಗ ಇತಿಹಾಸ ಇದೇ ರೀತಿ ಆಗ್ತದೆ ಈ ಸಲ ಅನ್ನುವಂಥದ್ದು. ಮತ್ತು ಇವತ್ತಿನ ನಾವೇನು ಗೋಧಿ ಮೀಡಿಯಾ ಅಂತೀವಿ, ಅವ್ರ ಪ್ರಕಾರ 350ಕ್ಕಿಂತ ಹೆಚ್ಚಿಗೆ ಇವತ್ತು BJP ಏನಪ್ಪಾ ಅಂದ್ರೆ ಸ್ಥಾನಗಳನ್ನು ಗೆಲ್ತದ ಅಂತೇಳಿ ಗೆಲ್ತದ ಅನ್ನೋದನ್ನು ನೋಡಿದಾಗ ಮೋಸ್ಟ್ಲಿ ಮೋದಿಯವರ ಕನಸು ಹ್ಯಾಟ್ರಿಕ್ ಯಶಸ್ವಿ ಆಗ್ತದೇನೋ ಅನ್ನುವಂಥ ಯಾರಿಗಾದ್ರೂ ಅನಿಸ್ತದೆ. ಆದ್ರೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ಗಳು, ಅದರಲ್ಲೂ ಈ ಸಲ ಒಂದು ಏನು ಪ್ಲಸ್ ಪಾಯಿಂಟ್ ಆಗ್ಯದಪ್ಪ ಅಂದ್ರೆ ವಿರೋಧಿಗಳಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಒಂದಾಗಿದ್ದಾರೆ. ಅದರಲ್ಲೂ ಪ್ರಬಲವಾದ ನಾಯಕರು, ಭಾಳ ಇದು ನೆನಪಿಡ್ಬೇಕು ನಾವು. ಪ್ರಬಲವಾದ ನಾಯಕರು ಹೇಗಪ್ಪ ಅಂದ್ರೆ, ಯಾವುದೇ ಇಲ್ಲಿ ಇಂಡಿಯಾ ಗಠಬಂಧನದಲ್ಲಿದ್ದಂಥ ನಾಯಕರು ತೆಗೆದುಕೊಂಡು ಅವರು ಅವರವರ ಕ್ಷೇತ್ರದಲ್ಲಿ, ಅವರವ್ರ ಪ್ರದೇಶದಲ್ಲಿ ಪ್ರಬಲರಾಗಿದ್ದಾರೆ. ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಪ್ರಬಲರಾಗಿದ್ದಾರೆ. ಇವತ್ತು ಮಾಯಾವತಿ ಅವರು ಪ್ರಬಲರಿದ್ದರು, ಇವತ್ತು ಬಿಟ್ಟು ಹೋಗಿದ್ದಾರೆ. ಅದ್ರ ಕಾಂಗ್ರೆಸ್ ಅಲ್ಲಿ ಸೇರಿಕೊಂಡು ಈ ಒಂದು ಅಖಿಲೇಶ್ ಜೊತೆಗೆ ಒಂದು ಪವರ್ಫುಲ್ ಆಗ್ಯದ. ಹೀಗಾಗಿ ಇಲ್ಲೇ ಈ ರೀತಿ ಆದ್ರೆ ಬಿಹಾರದಲ್ಲಿನೂ ಅದೇ ರೀತಿ. ಅಲ್ಲೇ ಒಂದು ರೀತಿಯಿಂದ ನಿತೀಶ್ ಕುಮಾರ್ ಅವರು ಒಂದು ಪ್ರಬಲವಾದ ನಾಯಕರಾಗಿದ್ದರು, ವಿರೋಧ ಪಕ್ಷದ ನಾಯಕರು ಆಗಿದ್ದರು, ಅವರು ಇದ್ರು. ಅದರ ನಂತರದಲ್ಲ BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು, ಮತ್ತೇನು ಸರ್ಕಾರ ಬಿಟ್ಕೊಂಡ್ರು, ಮುಖ್ಯಮಂತ್ರಿ ಆದರು.
ಆದ್ರೆ ಮತ್ತೆ ಈ ಆರ್ ಜೆ ಡಿ ಕಡೆಗೆ ಅಥವಾ ಒಂದು ಘಟಬಂಧನ ಹೊಸ ಘಟಬಂಧನಗಳು ಜೋಡಣೆ ಮಾಡಿಕೊಂಡು ಮತ್ತೆ ಆಡಳಿತ ಮಾಡಿದ್ರು ಮತ್ತೆ ಮళ్ళీ ಇವತ್ತು ಈ ಒಂದು ಎನ್ ಡಿ ಎದಲ್ಲಿ ಹೋದ್ರು. ಹೀಗಾಗಿ ಒಂದು ದೊಡ್ಡ ವ್ಯಕ್ತಿತ್ವ ಇತ್ತು ಅವರು ನಿತೀಶ್ ಕುಮಾರ್ ಅವರು. ಅವ್ರು ಸ್ವತಃ ಅದನ್ನು ಕಳ್ಕೊಂಡ್ರೇನೋ ಅಂತೇಳಿ. ಹೀಗಾಗಿ ಈಗ ಉಳಿದಂಥ ಈ ಒಂದು ವಿರೋಧಿಗಳಲ್ಲೇ ರಾಹುಲ್, ಅಖಿಲೇಶ್ ಜೊತೆಗೆ ನಮ್ಮ ತೇಜಸ್ವಿ ಯಾದವ್ ಅವರು ಇವರೆಲ್ಲರೂ ಕೂಡ್ಕೊಂಡು ಇವತ್ತು ಬಹಳ ಪ್ರಬಲವಾದಂಥ ಸಂಘಟನೆ ಮಾಡಿಕೊಂಡು ಇಂಡಿಯಾ ಅಂತ ಈಗಾಗಲೇ ನಮ್ಮ ಏನಪ್ಪಾ ಅಂತಂದ್ರೆ ಮಮತಾ ಬ್ಯಾನರ್ಜಿ ಇಟ್ಟಿದ್ದ ಹೆಸರು. ಆದ್ರೆ ಅವ್ರು ಇಂಡಿಯಾದಲ್ಲಿ ಬರಲಿಲ್ಲ, ಹೊರಗೆ ಇದ್ಕೊಂಡು ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಮಾತು ಬೇರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಇವತ್ತು ನಮ್ದು 295 ಆಗ್ತದ. ಇದು ಈಗೇನು ಘೋಷಣೆ ಮಾಡ್ತಾ ಇದ್ರೆ ಎಕ್ಸಿಟ್ ಪೋಲ್ ಅಂತೇಳಿ ಇದು